ಐ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಇವಾಗ ಬೆಳಗ್ಗೆಯಿಂದನೇ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತುಂಬ ಕೆಲಸ ಇದೆ. ಬಿಕಾಸ್ ಪ್ರಣವ್ ಬರ್ತಡೇ ಬೇರೆ, ಅಂದರೆ ಚಿರು ಬರ್ತಡೇ ಬೇರೆ ಹತ್ರ ಬರ್ತಾ ಇದೆ. ಹಾಗಾಗಿ ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ಮಾಡ್ಕೋಬೇಕು. ನೋಡೋಣ ಹೇಗೋಗುತ್ತೆ ಅಂತ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇವತ್ತು ಬುಜ್ಜಿ ಬೇಬಿಗಿಂತ ಮೊದಲು ನಾನೇ ಎದ್ದಿದ್ದೆ. ಎದ್ದಿದ ತಕ್ಷಣ ಬೇರೆ ಏನಾದರೂ ಕೆಲಸ ಮಾಡ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಬುಜ್ಜಿ ಬೇಬಿ ಕೂಡ ಇದ್ದರು. ಅವ್ರು ಎದ್ದಿದ ತಕ್ಷಣ ನನ್ನ ನೋಡಿಲ್ಲ ಅಂದರೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಕಿರಿಕಿರಿ ಆಗುತ್ತೆ ಆ ಡೇ ಎಲ್ಲ. ಹಾಗಾಗಿ ಎತ್ಕೊಂಡು ಸ್ವಲ್ಪ ಹೊತ್ತು ಸಮಾಧಾನ ಮಾಡಿ ಫೀಡ್ ಮಾಡಿಬಿಟ್ಟು ಹಸ್ಬೆಂಡ್ ಕೈಯಲ್ಲಿ ಕೊಟ್ಟೆ. ಆಮೇಲೆ ಚಿರುನು ಕೂಡ ಎಬ್ಬರಿಸ್ಬಿಟ್ಟು ಅವ್ರನ್ನೂ ಕೂಡ ರೆಡಿ ಎಲ್ಲ ಮಾಡಿಬಿಟ್ಟು ಸ್ಕೂಲಿಗೆ ಇವಾಗ ಲಂಚು ಮತ್ತು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡೋಕ್ಕೆ ಬಂದಿದ್ದೀನಿ. ಲಂಚಿಗೆ ಇವತ್ತು ಚಪಾತಿ ಇತ್ತು. ಪ್ಲೇನ್ ಚಪಾತಿ ಕೊಡೋ ಬದಲು ಈ ಥರ ಪಾಲಕ್ ಸೊಪ್ಪು ಇಲ್ಲಾಂದರೆ ಬೀಟ್ರೂಟು ಕ್ಯಾರೆಟ್ನೋ ಬೇಯಿಸ್ಬಿಟ್ಟು ಈ ಥರ ಗ್ರೈಂಡ್ ಮಾಡಿಬಿಟ್ಟು ಮಕ್ಕಳಿಗೆ ಚಪಾತಿನ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗೇ ತಿಂತಾರೆ. ಆ್ಯಂಡ್ ಚಿರುಗಂತೂ ಇದು ಫೇವ್ರೇಟ್ ಆಗೋಗ್ಬಿಟ್ಟಿದೆ ಪಾಲಕ್ ಚಪಾತಿ. ಸೊ ನಾನು ಕೂಡ ಹಿಟ್ಟನ್ನ ಕಲಸಿಕ್ಬಿಟ್ಟು ಚಿಕ್ಕದಾಗೆ ಮಾಡ್ತೀನಿ. ಸ್ಕೂಲಲ್ಲಿ ಅವನಿಗೆ ಅದನ್ನು ಪೀಸ್ ಮಾಡ್ಕೊಂಡು ತಿನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ ದೊಡ್ಡದಾದರೆ. ಹಾಗಾಗಿ ಚಿಕ್ಕದು ಮಾಡಿಬಿಟ್ಟು ತುಪ್ಪ ಇಲ್ಲ ಆಯಿಲ್ ಏನಾದರೂ ಹಾಕಿ ನೀವು ಅದನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ನಾನು ಲಂಚ್ ಬಾಕ್ಸಿಗೆ ಮತ್ತು ಬ್ರೇಕ್ಫಾಸ್ಟಿಗೆ ಇದನ್ನೇ ಕೊಟ್ಟಿದ್ದೆ. ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂದರು ಅವರು. ಆ್ಯಂಡ್ ತುಂಬ ಜನ ಕೇಳ್ತಾ ಇರ್ತೀರ ಬೆಳಗ್ಗೆ ಮಕ್ಕಳನ್ನ ಮತ್ತು ಯೂಟ್ಯೂಬ್ನ ಹೇಗೆ ಮ್ಯಾನೇಜ್ ಮಾಡ್ತೀರಾ ಮನೆ ಕೆಲಸಗಳನ್ನೆಲ್ಲ ಅಂತ ಹೇಳ್ಬಿಟ್ಟು. ನಾನೇನಾದರೂ ಕೆಲಸ ಮಾಡ್ತಾಯಿದ್ರೆ ಹಸ್ಬೆಂಡ್ನ ನಮ್ಮ ಪಾಪು ನೋಡ್ಕೊತಾ ಇರ್ತಾರೆ. ನನ್ನ ಕೆಲಸ ಇರೋ ಟೈಮಲ್ಲಿ ಏನಾದರೂ ಬುಜ್ಜಿ ಬೇಬಿ ಹತ್ರ ಫೀಡ್ ಮಾಡಿಬಿಟ್ಟು ಮತ್ತೆ ಅವ್ರ ಕೈಲೇ ಕೊಟ್ಬಿಡ್ತೀನಿ ಆಟ ಆಡ್ಸೋಕ್ಕೆ. ಸೊ ಹಾಗಾಗಿ ಸ್ವಲ್ಪ ಮ್ಯಾನೇಜ್ ಆಗುತ್ತೆ. ಅವ್ರು ಇರೋದಕ್ಕೆ ನನಗೆ ಸ್ವಲ್ಪ ಕಷ್ಟ ಅಂತೆಲ್ಲ ಏನೂ ಅನಿಸಲ್ಲ. ಬೆಳಗ್ಗೆನೂ ಅಷ್ಟೇ ನಾನು ಎದ್ದಿದ ತಕ್ಷಣ ಅವರು ಕೂಡ ಎದ್ದೇಳ್ತಾರೆ. ನನ್ನ ಪಾಡಿಗೆ ನಾನು ಚಿರುನ್ ರೆಡಿ ಮಾಡೋದು, ಅವ್ರಿಗೇನು ಸ್ಕೂಲ್ ಎಲ್ಲ ಇರುತ್ತಲ್ಲ ಅದನ್ನು ನೋಡ್ಕೊತಾ ಇರ್ತೀನಿ. ಅವರು ಪಾಪನ ನೋಡ್ಕೊತಾ ಇರ್ತಾರೆ. ಅವ್ರನ್ನೇನಾರು ಹತ್ತಿರ ನಾನು ಮಧ್ಯದಲ್ಲಿ ಫೀಡ್ ಮಾಡೋದು ಆ ಥರ ಎಲ್ಲ ಮಾಡ್ತೀನಿ. ಹಾಗಾಗಿ ಸ್ವಲ್ಪ ಮ್ಯಾನೇಜ್ ಆಗ್ತಾ ಇದೆ ನನಗೆ. ಇಲ್ಲಾಂದರೆ ತುಂಬ ಕಷ್ಟ ಆಗಿಬಿಡತ್ತೆ. ಯಾವುದೇ ಮನೇಲಾದರೂ ಅಷ್ಟೇ ಹಸ್ಬೆಂಡ್ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾರೆ ಅವರು. ಸೊ ಆಟ ಆಡಿಸ್ತಾ ಇದ್ದರು, ಅಷ್ಟರಲ್ಲಿ ಅಳಕ್ಕೆ ಸ್ಟಾರ್ಟ್ ಮಾಡ್ದೆ. ಹಾಗಾಗಿ ಫೀಡ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಫೀಡ್ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಹಸ್ಬೆಂಡು ಚಟ್ನಿಗೆಲ್ಲ ರೆಡಿ ಮಾಡಿದ್ದೆ, ಅದನ್ನು ಗ್ರೈಂಡ್ ಮಾಡಬೇಕಾಗಿತ್ತು. ಇವಾಗ ಗ್ರೈಂಡ್ ಮಾಡ್ತಾ ಇದ್ದಾರೆ. ಗ್ರೈಂಡ್ ಎಲ್ಲ ಮಾಡಿದ್ಮೇಲೆ ಚಿರುಗೂ ಕೂಡ ಊಟ ಎಲ್ಲ ಮಾಡಿಸಿದ್ಮೇಲೆ ಇವಾಗ ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಅದೇ ಹೇಳಿದ್ನಲ್ಲ, ಚಪಾತಿ ಎಲ್ಲ ಚೆನ್ನಾಗಿ ಬೇಕ್ ಮಾಡಿದೆ, ಅದಕ್ಕೆ ಸ್ವಲ್ಪ ಚಟ್ನಿ ಕೂಡ ಹಾಕ್ಬಿಟ್ಟು ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡಿದೆ. ಅಷ್ಟರಲ್ಲಿ ಅವರು ನಮ್ಮ ಹಸ್ಬೆಂಡೇ ಕರ್ಕೊಂಡೋಗಿ ವ್ಯಾನ್ ಕೂಡ ಹತ್ತಿಸ್ಬಿಟ್ಟು ಬಂದರು. ನಾನು ಅಷ್ಟರಲ್ಲಿ ಬುಜ್ಜಿ ಬೇಬಿಗೂ ಕೂಡ ಅದೇ ಚಪಾತಿಗೆ ಬೇಯಿಸಿದ್ದೆ. ಆ ಚಪಾತಿ ಜೊತೆಗೆ ಸ್ವಲ್ಪ ಕರ್ಡ್ ಬರುತ್ತಲ್ಲ, ಅದನ್ನು ಚೆನ್ನಾಗಿ ಕರ್ಡಲ್ಲಿ ಸ್ಮ್ಯಾಶ್ ಮಾಡಿಬಿಟ್ಟು ತಿನ್ನಿಸ್ತಾ ಇದ್ದೀನಿ. ಇಲ್ಲ ನಿಮ್ಮ ಪಾಪು ಅಗಿಯಲ್ಲ ಅಂತ ಅಂದರೆ ಚಪಾತಿನ ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡಿಬಿಟ್ಟು ಒಂದ್ಸಲಿ ಗ್ರೈಂಡ್ ಮಾಡಿದ್ರೆ ಅದು ಸ್ವಲ್ಪ ಉದ್ರಾಗುತ್ತೆ. ಅದನ್ನು ನೀವು ಮೊಸರು ಜೊತೆಲಿ ತಿನ್ನಿಸ್ಬೋದು, ತುಂಬ ಚೆನ್ನಾಗಿರುತ್ತೆ. ಅದನ್ನೆಲ್ಲ ತಿನ್ನಿಸ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡ್ಸೋಕ್ಕೆ ಅಂತ ನಮ್ಮ ಹಸ್ಬೆಂಡ್ ಕೈಲಿ ಕೊಟ್ಟಿದ್ದೆ. ಆ ಗ್ಯಾಪಲ್ಲಿ ನಾನು ಬ್ರೇಕ್ಫಾಸ್ಟ್ ಏನಾದರೂ ಇದ್ದರೆ ಅದನ್ನೆಲ್ಲ ಮಾಡ್ಕೊಂಬಿಡ್ತೀನಿ ನಮಗೆ. ಆಮೇಲೆ ಸ್ವಲ್ಪ ಹೊತ್ತು ಫೀಡ್ ಮಾಡಿಬಿಟ್ಟು ಮತ್ತೆ ಮಲಗಿಸ್ಬಿಡ್ತೀವಿ. ಮಲಗಿಸಿ ಎದ್ಮೇಲೆ ಇವಾಗ ಚಿರು ಬರ್ತಡೇ ಬೇರೆ ಬರ್ತಾ ಇದೆಯಲ್ಲ, ಹಾಗಾಗಿ ಪ್ರಿಪ್ರೇಷನ್ ಎಲ್ಲ ಇತ್ತು. ಆ್ಯಂಡ್ ಕೆಲವೊಂದು ಗಿಫ್ಟ್ ಎಲ್ಲ ತೊಗೋಬೇಕಾಗಿತ್ತು. ಹಾಗಾಗಿ ಅವನಿಗೆ ವಿಶಾಲ್ ಮಾರ್ಟಿಗೆ ಹೋಗಿದ್ವಿ ನಾನು ನಮ್ಮ ಹಸ್ಬೆಂಡು ಎಲ್ಲ. ಸ್ಕೂಲಲ್ಲಿ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಈ ವರ್ಷ. ಬಿಕಾಸ್ ಫಸ್ಟ್ ಇಯರ್ ಅಲ್ವಾ ಅವ್ನು ಸ್ಕೂಲ್ಗೆ ಹೋಗಿರೋದು. ಹಾಗಾಗಿ ಚೆನ್ನಾಗಿರುತ್ತೆ, ಒಂದು ಮೆಮೊರೇಬಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿದ್ದೀನಿ. ಆ್ಯಂಡ್ ಸ್ಕೂಲಲ್ಲಿರೋ ಮಕ್ಕಳಿಗೆ ಏನಾದರೂ ಗಿಫ್ಟ್ ಥರ ಕೊಡೋಣ ಅಂತ ಹೇಳ್ಬಿಟ್ಟು, ಯೂಸ್ ಆಗಬೇಕು. ಹಾಗಾಗಿ ಈ ಪೆನ್ಸಿಲ್ಲು, ಎರೇಸರು, ಶಾರ್ಪ್ನರು, ಸ್ಕೇಲ್ ಎಲ್ಲ ಬರುತ್ತಲ್ಲ, ಅದು ಕಾಂಬೋ ಪ್ಯಾಕ್ ಥರ ಸಿಗುತ್ತೆ. ಇದನ್ನು ತುಂಬ ಸಲ ನೋಡಿದ್ದೆ ನಾನು ವಿಶಾಲ್ ಮಾರ್ಟಲ್ಲಿ. ಅದನ್ನು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ವಿ. ತುಂಬ ಕಡೆ ಹುಡ್ಕಿದ್ವಿ ಆ್ಯಂಡ್ ಫೈನಲಿ ಸಿಕ್ತು ನಮಗೆ. ಆ್ಯಂಡ್ ಮುಂಚೆನೇ ಕಾಲ್ ಮಾಡಿ ಕೇಳ್ಕೊಂಡಿದ್ದೆ ಎಷ್ಟು ಜನ ಇದ್ದಾರೆ ಅಂದರೆ, ಚಿರು ಸ್ಕೂಲಲ್ಲಿ ಆ ಕ್ಲಾಸ್ಮೇಟ್ಸ್ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಅವರು ಒಂದಿಷ್ಟು ಕೌಂಟ್ಗಳನ್ನ ಹೇಳಿದರು. ಅಷ್ಟನ್ನು ತೊಗೊಂಡ್ಬಿಡೋಣ, ಚಿರುಗೂ ಸೇರಿಸಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ತೊಗೊತಾ ಇದ್ದೀವಿ. ತುಂಬ ಚೆನ್ನಾಗೇ ಇತ್ತು ಕ್ವಾಲಿಟಿ. ಆ್ಯಂಡ್ ನಮ್ಮ ಬಜೆಟಲ್ಲೂ ಕೂಡ ಬರುತ್ತೆ. ಅದನ್ನು ಕೂಡ ತೊಗೊಂಡು ಎಲ್ಲನೂ ಪ್ಯಾಕ್ ಮಾಡಿಸ್ಕೊಂಡು ಚಿರುಗೆ ಏನಾದರೂ ಗಿಫ್ಟ್ಗಳು ಕೊಡೋಣ ಅಂತ ಹುಡುಕ್ತಾ ಇದ್ವಿ. ಅವ್ನು ತುಂಬ ದಿನದಿಂದ ಒಂದು ಗಿಫ್ಟ್ ಕೇಳ್ತಾ ಇದ್ದ, ಅದು ಇಲ್ಲೂ ಕೂಡ ಸಿಕ್ತು ನಮಗೆ. ಅದನ್ನು ಕೂಡ ತೊಗೊಂಡ್ವಿ. ಎಲ್ಲ ತೊಗೊಂಡು ಹೇಗಿದ್ರು ಇಷ್ಟು ದೂರ ಬಂದಿದ್ವಲ್ಲ, ಅಮ್ಮ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಅಮ್ಮ ಮನೆಗೆ ಬಂದಿದ್ದೀವಿ. ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಬುಜ್ಜಿ ಬೇಬಿ ಅಂತೂ ನಮ್ಮ ಅಮ್ಮನ ನೋಡ್ಕೊಂಡು ಅಲ್ಲೇ ಕುತ್ಕೊಂಡ್ಬಿಟ್ಟಿದ್ದ. ಅವ್ನು ನನ್ನ ನೋಡೋಕ್ಕೆ ಬರ್ತಾನೆ ಇದ್ದಿದ್ದಿಲ್ಲ. ಅವ್ನಿಗೊಂಥರ ಖುಷಿ ಅಮ್ಮಮ್ಮ ಅಂದರೆ. ಸೊ ಯಾವಾಗಲಾದರೂ ಒಂದ್ಸಲಿ ಹೋಗ್ತೀವಲ್ಲ, ಹಾಗಾಗಿ ಫುಲ್ಲು ಖುಷಿಯಾಗಿ. ಆ್ಯಂಡ್ ನಮ್ಮ ಅಮ್ಮನೂ ಅಷ್ಟೇ ನನ್ನ ಮಗುನ ನೋಡಿದ ತಕ್ಷಣ ಫುಲ್ ಖುಷಿಯಾಗಿ ಹೋಗ್ಬಿಟ್ರು. ಖುಷಿಯಾಗಿ ಮಾತಾಡಿಸ್ತಾ ಇದ್ರು. ಸರಿ ಮಾತಾಡಿಸ್ಲಿ ಅಂತ ಹೇಳ್ಬಿಟ್ಟು ನಾವು ಕೂಡ ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ಬುಜ್ಜಿ ಬೇಬಿ ಜೊತೆ ಅಮ್ಮ ಜೊತೆ ಎಲ್ಲ ಆಟ ಆಡ್ಕೊಂಡಿದ್ವಿ. ಕೊಡೋಗು ಅಮ್ಮಮ್ಮಂಗೆ ಕೊಡೋಗು, ಅಮ್ಮಮ್ಮಂಗೆ ಕೊಡು ಬೀಗ, ಅಮ್ಮಮ್ಮಂಗೆ ಕೊಡೋಗು. ಕೊಡು ಹೋಗು, ಹೋಗು ಮುಂದೆ ಹೋಗು. ನನಗಲ್ಲ ಅಮ್ಮಮ್ಮಂಗೆ ಕೊಡು, ಅಮ್ಮಮ್ಮಂಗೆ.
ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಕುತ್ಕೊಂಡಿದ್ವಿ. ಆ್ಯಂಡ್ ಬುಜ್ಜಿ ಬೇಬಿ ಕೀ ತೊಗೊಂಡು ವಾಪಸ್ ಕೊಡೋಕ್ಕೆ ರೆಡಿ ಇದ್ದಿದ್ದಿಲ್ಲ ನಮ್ಮಮ್ಮಂಗೆ. ನಮ್ಮಮ್ಮ ಕೊಡಿ ಕೊಡಿ ಅಂತ ಹೇಳ್ತಾ ಇದ್ರು. ಅವ್ರು ಕೊಡೋಕ್ಕೆ ರೆಡಿ ಇದ್ದಿಲ್ಲ. ಹೋಗ್ತಾನೆ ಅರ್ಧ ಕೊಡೋಕ್ಕೆ, ಆಮೇಲೆ ಇಲ್ಲ ಕೊಡಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಬಂದ್ಬಿಡ್ತಾನೆ. ಆ್ಯಂಡ್ ಅಮ್ಮ ಹಾಗೆ ಹೇಳ್ತಾ ಇದ್ರು, "ಒಂದೆರಡು ದಿನ ಇರೋಕ್ಕಾಗಿಲ್ವಾ?" ಅಂತ ಹೇಳ್ಬಿಟ್ಟು. ಅಂದರೆ ಅಲ್ಲಿ ಹೋಮ ಎಲ್ಲ ಇತ್ತು, ಪೂಜೆ ಎಲ್ಲ ನಡೀತಾ ಇತ್ತು ದೇವಸ್ಥಾನದ್ದು. ಇದ್ಬಿಟ್ಟು ಹೋಗಿ ಅಂತ. ಬಟ್ ಏನು ಮಾಡೋದು, ಚಿರು ಬರ್ತಡೇ ಬೇರೆ ಬರ್ತಾ ಇದೆ. ಆ್ಯಂಡ್ ಸ್ಕೂಲಲ್ಲಿ ಒಂದು ಸ್ವಲ್ಪ ಕೆಲಸ ಎಲ್ಲ ಇತ್ತು. ಹಾಗಾಗಿ ನಾವು ಕೂಡ ವಾಪಸ್ ಬಂದ್ಬಿಡೋಣ ಅಂತ ಅನ್ಕೊಂಡ್ವಿ. ಆಮೇಲೆ ನಮ್ಮ ಮನೇಲಿ ಎಲೆಕ್ಟ್ರಿಕ್ ಗಾಡಿ ತೊಗೊಂಡಿದ್ರು. ಅದಕ್ಕೆ ಹಸ್ಬೆಂಡ್ ಓಡ್ಸಿ ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಟ್ರಯಲ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಅಂದರೆ ರೂಢಿ ಆಗೋವರೆಗೂ ಸ್ವಲ್ಪ ಕಷ್ಟ ಅಂತ ಹೇಳ್ತಾ ಇದ್ರು. ನನಗೆ ಓಡ್ಸಕ್ಕೆ ಹೇಳಿದ್ರು. ಇಲ್ಲ ಇಲ್ಲ ನನ್ನ ಕೈಲೆಲ್ಲ ಆಗಲ್ಲ. ಬಿಕಾಸ್ ನಾರ್ಮಲ್ ಗಾಡಿ ಎಲ್ಲ ಓಡಿಸ್ತೀನಿ. ಬಟ್ ಈ ಎಲೆಕ್ಟ್ರಿಕ್ ಗಾಡಿ ಎಲ್ಲ ಹೊಸದಲ್ವಾ, ಹಾಗಾಗಿ ನಾನು ಓಡಿಸಲ್ಲ ಅಂತ ಹೇಳ್ತಾ ಇದ್ದೆ. ಬಾಯ್ ಮಾಡು, ಬಾಯ್ ಮಾಡು, ಬಾಯ್ ಬುಜ್ಜಿಮ್ಮ, ಬಾಯ್ ಬುಜ್ಜಿಮ್ಮ, ಬಾಯ್ ಬುಜ್ಜಿಮ್ಮ, ಬಾಯ್ 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 ಮಾಡಮ್ಮ, ಬಾಯ್ ಮಾಡಲ್ಲ, ಬಾಯ್. ಆ್ಯಂಡ್ ಅಮ್ಮ ಮನೆಯಿಂದ ಮನೆಗೆ ಬಂದಮೇಲೆ ನಮ್ಮ ಮನೆ ಹತ್ರನೇ ಈ ಥರ ಬ್ರಾಕ್ಲಿ ಎಲ್ಲ ತುಂಬ ಹಾಕಿದ್ದಾರೆ. ಅವರು ಆಲ್ಮೋಸ್ಟ್ ಎಲ್ಲ ಮುಗ್ದೋಗ್ಬಿಟ್ಟಿದೆ, ತೆಗೆದ್ಬಿಡ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಎಲ್ಲ ಕಿತ್ಕೊಳಕ್ಕೆ ಬಂದಿದ್ದೀವಿ. ಹಳ್ಳಿ ಅಲ್ವಾ, ಸೊ ಈ ಥರ ಎಲ್ಲ ಕೊಡ್ತಾ ಇರ್ತಾರೆ ಅವಾಗವಾಗ. ತುಂಬ ಹಾಕಿದ್ದಾರೆ. ಆ್ಯಂಡ್ ಎಳೆದು ಸಿಕ್ಕಾಪಟ್ಟೆ ಇತ್ತು. ನಾನಂತೂ ಬುಜ್ಜಿ ಬೇಬಿಗೋಸ್ಕರ ತುಂಬ ಚಿಕ್ಕ ಚಿಕ್ಕದಾಗಿರುತ್ತಲ್ಲ, ಅದನ್ನೆಲ್ಲ ಕಿತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕಿತ್ಕೊತಾ ಇದ್ವಿ. ಹಾಗೆ ನಮ್ಮ ಹಸ್ಬೆಂಡ್ ಅವ್ರ ಮಾವ ಕೂಡ ಇದ್ದರು, ಅವ್ರಿಗೂ ಬೇಕು ಅಂತ ಹೇಳಿದ್ರು. ಅದನ್ನು ಎಲ್ಲ ಕಿತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲಾನು ಕಿತ್ಕೊಂಡ್ವಿ. ಫೈನಲಾಗಿ ಒಂದು ಸ್ವಲ್ಪ ತೊಗೊಂಡ್ವಿ, ಬುಜ್ಜಿ ಬೇಬಿಗೂ ತಿನ್ಸೋಕ್ಕಾಗತ್ತೆ. ಆ್ಯಂಡ್ ಇದನ್ನು ಆಮ್ಲೆಟ್ ಜೊತೆ ಎಲ್ಲ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಆಮ್ಲೆಟ್ ಮಾಡ್ಕೊತೀವಲ್ಲ, ಆನಿಯನ್ ಜೊತೆ ಇದನ್ನು ಕೂಡ ಅಷ್ಟೇ ಬೇಯಿಸ್ಬಿಟ್ಟು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿಬಿಟ್ಟು ನಾವು ಕೂಡ ದೊಡ್ಡವರು ಆಮ್ಲೆಟ್ ಎಲ್ಲ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಎಲ್ಲ ಕಿತ್ಕೊಂಡ್ವಿ. ಇವಾಗ ಇನ್ನೇನು ಕಿತ್ಕೊಂಡು ಮನೆಗೆ ಹೋಗಿ ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಎಲ್ಲ ಆದಮೇಲೆ ಸಂಜೆ ಮೇಲೆ ದೇವನಹಳ್ಳಿಗೆ ಹೋಗಿದ್ವಿ. ಕೆಲವೊಂದು ಗಿಫ್ಟ್ ರ್ಯಾಪ್ ಮಾಡೋಕ್ಕೆಲ್ಲ ಕೆಲವೊಂದು ಐಟಮ್ಸು ಮತ್ತು ಕ್ಯಾಂಡಲ್ಸು, ಚಿರು ಬರ್ತಡೆಗೆ ಕೆಲವೊಂದು ಐಟಮ್ಸ್ ಎಲ್ಲ ಬೇಕಾಗಿತ್ತು. ಅದನ್ನೆಲ್ಲ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ದೇವನಹಳ್ಳಿಯಲ್ಲಿ ದುರ್ಗಾ ಸ್ಟೋರ್ ಅಂತ ಇದೆ. ಅಲ್ಲಿ ಎಲ್ಲ ಐಟಮ್ಸು ಸಿಗುತ್ತೆ. ಇಂಥ ಐಟಮ್ಸ್ ಸಿಗಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಸೊ ಹಾಗಾಗಿ ಅಲ್ಲಿಗೆ ಹೋಗಿದ್ವಿ. ಫೈನಲಾಗಿ ಎಲ್ಲನೂ ಏನೇನು ಬೇಕೋ ಎಲ್ಲನೂ ನೆನ್ಪು ಮಾಡಿಕೊಂಡು ತೊಗೊಂಡು ಇನ್ನೇನು ಇವಾಗ ಮನೆಗೆ ಕೂಡ ವಾಪಸ್ ಬಂದ್ವಿ. ಸೊ ಪ್ರಿಪ್ರೇಷನ್ ಎಲ್ಲ ನಡೀತಿದೆ. ಆ್ಯಂಡ್ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ದಾಯಿತು. ಕೆಲವೊಂದು ಅವನು 1 ಇಯರಲ್ಲಿ ಏನಾದರೂ ತುಂಬ ಸಲ ಕೇಳಿರ್ತಾನಲ್ಲ, ಅದನ್ನೆಲ್ಲ ತೊಗೊಂಡು ಬಂದಿದ್ದೀವಿ ಗಿಫ್ಟಾಗಿ. ಆ್ಯಂಡ್ ಮನೇಲೇ ಡೆಕೋರೇಷನ್ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಫ್ಲಿಪ್ಕಾರ್ಟಲ್ಲಿ ಈ ಸೆಟ್ನ ಆರ್ಡ್ರ್ ಮಾಡಿದ್ದೆ, ಅದು ಕೂಡ ಬಂದಿದೆ. ಆ್ಯಂಡ್ ಹೇಗಿರುತ್ತೆ ಅಂದರೆ ಫುಲ್ ಡೆಕೋರೇಷನ್ ಮಾಡಿದಾಗ ಹೇಗಿರುತ್ತೆ ಅಂತ ತೋರಿಸ್ತೀನಿ. 4 ಇಯರ್ಸ್ ಅಲ್ವಾ, 4 ಗಿಫ್ಟ್ನ ತೊಗೊಂಡು ಬಂದಿದ್ದೀನಿ. ಅದು ಗಿಫ್ಟ್ ರ್ಯಾಪ್ ಎಲ್ಲ ಮಾಡಬೇಕು, ಅವನಿಗೆ ಗೊತ್ತಿಲ್ಲ. ಸೊ ಈ ಥರ ಫುಲ್ ಸೆಟ್ ಎಲ್ಲ ಕೊಟ್ಟಿದ್ದಾರೆ. ನೋಡೋಣ, ಚೆನ್ನಾಗಿರುತ್ತೆ ಅಂತ ಅನ್ಕೊತೀನಿ. ಆ್ಯಂಡ್ ಈ ಬರ್ತ್ಡೇ ಡೆಕೋರೇಷನ್ ಕಿಟ್ನ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ. ಜಸ್ಟ್ 165 ರುಪೀಸ್ ಏನೋ ಬಿತ್ತು. ಇದರಲ್ಲಿ ಹ್ಯಾಪಿ ಬರ್ಡೇ ಅಂತ ಒಂದು ಬ್ಯಾನರು ಮತ್ತು ಒಂದು 2 ಗೋಲ್ಡನ್ ಕಲರ್ಡ್ ಕರ್ಟನ್ ಕೊಡ್ತಾರೆ. ಆ್ಯಂಡ್ ಡಿಫ್ರೆಂಟ್ ಆಗಿರೋ ಅನಿಮಲ್ ಥೀಮ್ದು ಬಲೂನ್ಸ್ ಕೊಡ್ತಾರೆ. ಆ್ಯಂಡ್ ಸ್ವಲ್ಪ 30 ಪ್ಯಾಕ್ ಆಫ್ 30 ಏನೋ ಬಲೂನ್ಸ್ ಎಲ್ಲ ಕೊಟ್ಟಿದ್ದರು. ಆ್ಯಂಡ್ ಹ್ಯಾಂಡ್ ಪಂಪ್, ಬಲೂನ್ನ ಊದೋಕ್ಕೆ ಹ್ಯಾಂಡ್ದು ಒಂದು ಪಂಪ್ ಕೊಟ್ಟಿದ್ದರು. ಅದ್ರ ಜೊತೆಗೆ ಇದು ಬಲೂನ್ನ ನಾವು ಆರ್ಚ್ ಥರ ಮಾಡಬೇಕಲ್ಲ, ಹಾಗಾಗಿ ಅದೊಂದು ಟೇಪ್ ಕೂಡ ಕೊಟ್ಟಿದ್ದರು. ನೋಡೋಣ ಹೇಗೆ ಬರುತ್ತೆ ಅಂತ. ಆ್ಯಂಡ್ ಒಂದು ಗ್ಲೂ ಕೊಟ್ಟಿದ್ದರು. ತುಂಬ ಚೆನ್ನಾಗಿತ್ತು. ಆ್ಯಂಡ್ 165 ರುಪೀಸ್ಗೆ ಇದು ತುಂಬ ವರ್ತ್ ಅಂತಲೇ ಹೇಳ್ಬೋದು. ನೋಡೋಣ ಡೆಕೋರೇಷನ್ ಮಾಡಿದ್ಮೇಲೆ ಹೇಗೆ ಬರುತ್ತೆ ಅಂತ. ಮುಂಚೆನೇ ರಿಸೀವ್ ಆಗಿದ್ದರಿಂದ ಹೇಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಓಪನ್ ಮಾಡಿ ನೋಡ್ತಾ ಇದ್ದೆ. ಆ್ಯಂಡ್ ಇವಾಗ ಚಿರುಗೆ ತೊಗೊಂಡು ಬಂದಿರೋ ಅಂದರೆ ಗಿಫ್ಟ್ಸ್ಗಳನ್ನೆಲ್ಲ ಇಲ್ಲಿ ಗಿಫ್ಟ್ ರ್ಯಾಪ್ ಮಾಡ್ತಾ ಇದ್ದೀನಿ ನಾನು. 4th ಬರ್ತ್ಡೇ ಅಲ್ವಾ, ಸೊ ಹಾಗಾಗಿ 4 ಗಿಫ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು ಕೆಲವೊಂದು ಐಟಮ್ಸ್ ಅವ್ನಿಗೆ ಏನೇನು ಇಷ್ಟ ಆಗುತ್ತೋ ಅದನ್ನೆಲ್ಲ ತೊಗೊಂಡು ಬಂದಿದ್ದೀನಿ. ಅವನಿಗೆ ಗೊತ್ತಿಲ್ಲ, ನೋಡೋಣ ಹೇಗಿರುತ್ತೆ ಅವ್ನ ರಿಯಾಕ್ಷನು ಬರ್ತ್ಡೇ ದಿನ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಫೈನಲಿ ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಿದ್ದಾಯಿತು. ಒಂದರಲ್ಲಿ 2 ಹಾಕಿ ಇಟ್ಟಿದ್ದೀನಿ, ಬಿಕಾಸ್ ಅದು ಚಿಕ್ಕದಲ್ವಾ, ಇನ್ನು ಸಪ್ರೇಟಾಗಿ ಏನಕ್ಕೆ ಅಂತ ಹೇಳ್ಬಿಟ್ಟು. ಸೊ ಫೈನಲಿ 3 ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಆ್ಯಂಡ್ ಏನು ಗಿಫ್ಟ್ ಇರ್ಬೋದು ಅಂತ ನನಗೆ ಗೆಸ್ ಮಾಡಿ ಕಮೆಂಟ್ ಮಾಡ್ತಾರೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬಾಯ್.